ಹಲೋ ಎಸ್ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ಇವತ್ತು ದಿವಸ ಉಪಲೋಕಾಯುಕ್ತರು ಫಣೀಂದ್ರವ್ರನ್ನ ಭೇಟಿ ಮಾಡೋಣ ಅಂತೇಳಿ ನಾವು ನಮ್ಮ ಸ್ನೇಹಿತರು ಶಿವಕುಮಾರ್ ಜೊತೆಗೆ ಬಂದಿದ್ದೀವಿ. ಮಾತಾಡ್ಸೋಣಂತೆ ಬನ್ನಿ ಅವ್ರನ್ನ. ನ್ಯಾಯಮೂರ್ತಿಗಳು ಗೌರವಾನ್ವಿತ ಉಪಲೋಕಾಯುಕ್ತರು ಆಗಿರ್ತಕ್ಕಂಥ ಫಣೀಂದ್ರವರು ಜೊತೆಗೆ ನಾನು ಶಿವಮೊಗ್ಗ ವಿರೂಪಾಕ್ಷ ಇವತ್ತಿನ ದಿವಸ ಅವ್ರನ್ನ ಮಾತಾಡ್ಸೋಣ ಅಂತ ಬಂದಿದ್ದೀನಿ. ಸರ್, ಇವತ್ತು ಭಾಳ ಒಳ್ಳೆಯ ಕಾರ್ಯಕ್ರಮವನ್ನು ಕೊಟ್ಟಿದ್ದೀರಾ, ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಸಭೆಯನ್ನು ನಡೆಸಿದ್ದೀರಾ, ಸಾರ್ವಜನಿಕರಿಂದ ದೂರನ್ನು ಎಲ್ಲ ಸ್ವೀಕರಿಸಿದ್ದೀರಾ, ಅವರಿಗೆ ಸಲಹೆಗಳನ್ನ ಹೇಳಿದ್ದೀರಾ. ಸರ್, ಸಾರ್ವಜನಿಕರಿಗೆ ಸರ್ಕಾರಿ ಅಧಿಕಾರಿಗಳಿಗೆ ತಾವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ನೋಡಿ, ಸಾರ್ವಜನಿಕರು ಮತ್ತು ಸರ್ಕಾರಿ ಅಧಿಕಾರಿಗಳಲ್ಲಿ ಒಂದು ಸಮನ್ವಯತೆ ಇರಬೇಕು ಯಾವಾಗಲೂ ಕೂಡ. ಈ ಸಾರ್ವಜನಿಕರ ಒಂದು ಸಮಸ್ಯೆಗಳಲ್ಲಿ ಉದ್ಭವ ಆಗುತ್ತೆ ಅಂತಂದರೆ ಯಾವಾಗ ಈ ಸಾರ್ವಜನಿಕ ಅಧಿಕಾರಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳು ಈ ಒಂದು ಕಾನೂನಿನ ಹಕ್ಕಿನ ಅಡಿಯಲ್ಲಿ ಅಥವಾ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳಲ್ಲಿ ಯಾವ ಜನತೆಗೆ ತಲುಪಬೇಕಾದಂತಹ ಒಂದು ಸವಲತ್ತುಗಳನ್ನು ಸರಿಯಾದ ಸಮಯಕ್ಕೆ ಸಂದರ್ಭೋಚಿತವಾಗಿ ಯಾವಾಗ ಸಲ್ಲಿಸಲ್ಲ, ಆವಾಗ ಸಮಸ್ಯೆಗಳು ಉದ್ಭವ ಆಗುತ್ತೆ. ಆ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಅವರು ತಮ್ಮ ಕರ್ತವ್ಯ ವ್ಯಾಪ್ತಿಯಲ್ಲಿ ಸದಾಕಾಲ ಪ್ರಯತ್ನವನ್ನು ಮಾಡ್ತಿರಬೇಕು. ಇವಾಗ ಯಾರೋ ಒಬ್ಬರು ಅರ್ಜಿ ಕೊಟ್ಟರೆ ಆ ಅರ್ಜಿಯನ್ನು ಸಮಯೋಚಿತವಾಗಿ ತೀರ್ಮಾನ ಮಾಡದಿದ್ದರೆ ಅವ್ನಿಗೇನು ತೊಂದರೆ ಆಗುತ್ತೆ, ನಿಧಾನಗತಿಯಿಂದ ಮಾಡೋದ್ರಿಂದ ಏನು ಅನಾನುಕೂಲತೆಗಳಾಗುತ್ತೆ ಅಂತಕ್ಕಂಥದ್ದನ್ನೆಲ್ಲ ಮನಗಾಣಬೇಕು. ಒಂದು ಸರ್ಕಾರಿ ಅಧಿಕಾರ ಅಂತಂದರೆ ಒಂದು ಪವಿತ್ರವಾದಂಥ ಒಂದು ಕರ್ತವ್ಯ. ಇವತ್ತು ಸಭೆಯಲ್ಲಿ ತುಂಬ ಸಲಹೆಗಳನ್ನ ಸಾರ್ವಜನಿಕರಿಗೆಲ್ಲ ಕೊಟ್ಟರಿ. ಯಾವ ರೀತಿ ದೂರು ಕೊಡಬೇಕು, ಯಾರಿಗೆ ಕೊಡಬೇಕು, ಏನು ಬಿಡಬೇಕು ಅಂತೇಳಿ ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ಇವತ್ತು ನಡೆಸ್ಕೊಟ್ಟಿದ್ದೀರಾ. ಶಿವಮೊಗ್ಗ ಜನತೆಯ ಪರವಾಗಿ ನಾನು ಶಿವಮೊಗ್ಗ ವಿರೂಪಾಕ್ಷ ತಮಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಇಂಥ ಕಾರ್ಯಕ್ರಮಗಳು ಪದೇ ಪದೇ ಆಗ್ತಾ ಇರಲಿ, ಸಾರ್ವಜನಿಕರಿಗೆ ಅನುಕೂಲ ಆಗಲಿ, ಒಂದು ಸರ್ಕಾರಿ ನೌಕರರಿಗೂ ಒಂದು ಜಾಗೃತಿಯನ್ನು ಮೂಡಲಿ ಅಂತೇಳಿ ನಾನು ಶಿವಮೊಗ್ಗ ವಿರೂಪಾಕ್ಷ ವಿನಂತಿಯನ್ನು ಮಾಡ್ತೀನಿ. ನಮಸ್ಕಾರಗಳು ಸರ್. ಓಕೆ, ಥ್ಯಾಂಕ್ ಯು ಸರ್.